ನಿನ್ನ ಫಸ್ಟ್ ಭೇಟಿ ಆಗಿದ್ದು ನೋಡಿ. ಈಗ ಬದಾಮಿ ಬಂದು ಮುಟ್ಟ್ಯಾನ್ರಿ, ಯಾರು ಏನು ಟೆನ್ಷನ್ ತಗೋಬೇಡ್ರಿ. ಅವನು ಯಾಕ್ಸು ಇದ್ದವರು ಬದ್ದವರು ಯಾರು ತಗೋಬೇಡ್ರಿ. ಅವನಿಲ್ಲ ಅವನ ಬಂದಾನ್ರಿ, ಬದಾಮಿ ಮುಟ್ಟ್ಯಾನ. ಇವನ್ ಬಟ್ಟೆ ಹಾಕಿ ಬಂದಿ ನೋಡ್ರಿ. ನಾ ಈಗ ನಾ ಗುರುತು ಹಿಡಿತಾರಿಲ್ಲ ಅಂತ ಅನ್ಕೊಂಡಿದ್ದೆ. ಗಾಡಿ ಸೌಂಡ್ ಬರ್ತಾ ಬಂತು, ಬಂದ್ರಿ ನಿಮ್ ಸಾಹೇಬ್ರ ಅಂತಂದ್ರು. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಆಗಸ್ಟ್ 15th, ಇಂಡಿಪೆಂಡೆನ್ಸ್ ಡೇ. ಆ್ಯಂಡ್ ಇವತ್ತು ಫ್ರೈಡೇ ಆ್ಯಂಡ್ ನಾಳೆ ಸ್ಯಾಟರ್ಡೆ ಸಂಡೇನೂ ಹಾಲಿಡೇ ನಮಗೆ ಕಾರ್ಪೊರೇಟ್ದವರಿಗೆ. ಸೊ ಈಗ ನಾನು ಬೆಂಗಳೂರಿಂದ ನಮ್ಮ ನೇಟಿವ್ ಬಾದಾಮಿಗೆ ಬೈಕ್ ಮೇಲೆ ಹೊಂಟಿನ. ಮಾರ್ನಿಂಗ್ 5:30 ಹಿಂಗಾಗೈತಿ. ಸೊ ಈಗಿನ ವಿಡಿಯೋ ಫುಲ್ ನಾ ಬೆಂಗಳೂರು ಟು ಬಾದಾಮಿ ಟ್ರಾವೆಲ್ ಮಾಡೋದು ಇರುತ್ತೆ. ಮಾರತ್ಹಳ್ಳಿ ಬ್ರಿಡ್ಜ್ ನಶಿನಾಗ 5 ಆದರೂ ಟ್ರಾಫಿಕ್ ಎಷ್ಟೈತೆ ನೋಡ್ರಿ ಇಲ್ಲಿ. ಮೇ ಬಿ ಲಾಂಗ್ ವೀಕೆಂಡ್ ಇರೋದ್ರಿಂದ ಎಲ್ಲರೂ ಟ್ರಿಪ್ ಹೊಂಟಾರೆ ಬೆಂಗಳೂರದವ್ರು. ಲಾಂಗ್ ವೀಕೆಂಡ್ ಬಂತಂದ್ರೆ ಅರ್ಧ ಬೆಂಗಳೂರು ಫುಲ್ ಖಾಲಿನ ಆಗಿಬಿಡುತ್ತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋ ಸಲುವಾಗಿ ಇಲ್ಲಿ MG ರೋಡ್ ಹತ್ರ ಪರೇಡ್ ಗ್ರೌಂಡ್ ಐತಿ. ಇಲ್ಲಿ ಫುಲ್ ಪೊಲೀಸ್ ಭದ್ರತೆ ಐತಿ. ಆ್ಯಂಡ್ ಆಲ್ಸೋ ಪೊಲೀಸ್ ಪರೇಡ್ ಇರುತ್ತೆ ಇವತ್ತು. ಯಾಕಂದ್ರೆ ಇಲ್ಲೇ CM ಫ್ಲ್ಯಾಗ್ ಅಷ್ಟಂಗೆ ಮಾಡ್ತಾರೆ ನೋಡ್ರಿ. ಇಲ್ಲೇ ಎಷ್ಟು ತಯಾರಿ ನಡೆದೈತಿ ನಶಿನಾಗ. ಇನ್ನೇನು CM ಬಂದು ಫ್ಲ್ಯಾಗ್ ಅಷ್ಟಂಗೆ ಮಾಡ್ತಾರೆ ಇಲ್ಲ ಇದೇ ಗ್ರೌಂಡ್ ಒಳಗೆ. ಮಾರ್ನಿಂಗ್ ವೆದರ್ ಚಲೋ ಐತಿ. ಅತ್ತಾಗ ಮಳೆನೂ ಇಲ್ಲ, ಇತ್ತಾಗ ಬಿಸಿಲೂ ಇಲ್ಲ, ತಂಪು ವಾತಾವರಣ ಐತೆ. ಸೊ ಈ ವಾತಾವರಣದಾಗ ರೈಡಿಂಗ್ ಮಾಡೋಕ್ಕೂ ಮಸ್ತ್ ಮಜಾ ಬರುತ್ತೆ, ಬೈಕ್ ರೈಡಿಂಗ್. ಟೋಲ್ ಹತ್ರ ಎಷ್ಟು ಬೈಕ್ ರೈಡಿಂಗ್ ಗ್ರೂಪ್ಸ್ ಅದಾವ ನೋಡ್ರಿ ಇಲ್ಲಿ. ಎಲ್ಲರೂ ಲಾಂಗ್ ವೀಕೆಂಡ್ ಐತಲ್ಲ, ಸೊ ಪ್ಲ್ಯಾನ್ ಮಾಡಿರ್ತಾರೆ ಎಲ್ಲೆಲ್ಲ ಟ್ರಿಪ್ಪಿಗೆ. ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋ ಸಂಬಂಧ ಇಲ್ಲಿ ಟೋಲ್ ಹತ್ರ ಫ್ಲ್ಯಾಗ್ಸನ್ನು ಮಾರಾತಾರ. ಯಾಕಂದರೆ ಗಾಡಿ ಕಟ್ಕೊಂಡು ರೈಡ್ ಮಾಡೋಕ್ಕೆ ಮಸ್ತ್ ಇರುತ್ತೆ. ನಾನು ತೊಗೊಂಡಿನಿ ಒಂದು ಫ್ಲ್ಯಾಗ್, ಅಲ್ಲಿ ಮುಂದೆ ಕಟ್ಕೊತೀನಿ ಬೈಕಿಗೆ. ಇಂಡಿಯಾ ಫ್ಲ್ಯಾಗ್ ಜೆಂಡಾ ನಾನು ಗಾಡಿ ಕಟ್ಟಿದೆ. ಈಗ ತುಮಕೂರು ರೀಚ್ ಆದ. ತುಮಕೂರೊಳಗಿದು ಇನ್ನೂ ಬ್ರಿಡ್ಜ್ ಅಂದ್ರೆ ಕನ್ಸ್ಟ್ರಕ್ಷನ್ ಐತಿ. ಇಲ್ಲಿ ರೈಟ್ ಸೈಡ್ ಸಿದ್ಧಗಂಗೆ ಮಠಕ್ಕೆ ಹೋಗೋ ದಾರಿ ಇದೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೊಂದಿಲ್ಲ. ಆ್ಯಕ್ಚುಲಿ ಅಜಿತ್ ಅಂತ, ಟ್ರಾವೆಲ್ ವಿತ್ ಅಜಿತ್ ಅಂತ. ಹಾಂ ಆಯ್ತು.
ಚಿತ್ರದುರ್ಗ ಸಮೀಪದಿಂದ ನಾನು ಇಲ್ಲೇನೋ KSRTC ಬಸ್ ದಾರಿ ತಪ್ಪದಂಗೆ ಐತೆ. ಜನರಿಗೆ ಏನಾಗೈತೆ ಗೊತ್ತಿಲ್ಲ. ಸೊ ಹೈವೇದಾಗ ಒಂದು ಸ್ವಲ್ಪ ಭಾಳ ಕೇರ್ಫುಲ್ ಇರ್ಬೇಕು ನಾವು. ಟೈರ್ ಅದೆಲ್ಲ ಸಿಸ್ಟಮ್ಯಾಟಿಕ್ ಕಂಡೀಷನ್ದಾಗ ಐತೆ ಇಲ್ಲ ಅಂತಂದು ಚೆಕ್ ಮಾಡ್ಕೋಬೇಕು ಮೊದಲು. ಎಳ್ನೀರು ಅದಾವ ಇಲ್ಲಿ. ಒಂದು ಎಳ್ನೀರು ಹೊಡೆದು ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ ಅಂತ ಗಾಡಿ ಸೈಡ್ ಹಾಕೋಣ. ನೋಡ್ರಿ ಈಗೇನು ಒಂದು ವಿಡಿಯೋ ನೋಡಿದ್ರಲ್ಲ, ಅದು ಸ್ಕಾರ್ಪಿಯೋ ಗಾಡಿ ಸೈಡಿಗೆ ಬಂದು ನಿಂತಿತ್ತಲ್ಲ. ಆ್ಯಕ್ಚುಲಿ ಅವರು ಆ ಸೈಡಿಂದ ಬರೋರು ಅಂದ್ರೆ ಬೆಂಗಳೂರು ಸೈಡ್ ಹೋಗೋರು, ನಾನು ಇತ್ತ ಹೊಸಪೇಟೆ ಸೈಡ್ ಹೋಗೋ. ನೋಡೋರು ಆ ಕಡೆ ಬರೋರು ಅವರು ಇಬ್ಬರು ಗಂಡ ಹೆಂಡತಿ ಅದಾರ ಅದ್ರ ಅಷ್ಟೇ. ಓಕೆ, ಅವರು ಸ್ವಲ್ಪ ನಿದ್ದೆ ಬಂದಂಗಾಗಿ ತುಗುಡಿಸಿ ಆ ಸೈಡಿಂದ ಈ ಸೈಡ್ ಬಂದಾರ ಅವರು. ಅಂದ್ರೆ ಆ ರೋಡಿಂದ ಈ ರೋಡಿಗೆ ಅಂದ್ರೆ ಡೆಡ್ ಅಪೋಸಿಟ್. ಅವ್ರ ಅದೃಷ್ಟವಶಾತ್ ಅವ್ರ ಪುಣ್ಯಕ್ಕೆ ಅಪೋಸಿಟ್ ಯಾವ ಗಾಡಿ ಬಂದಿಲ್ಲ. ಸೊ ಈ ಸೈಡ್ ಬಂದು ಲ್ಯಾಂಡ್ ಆಗ್ಯಾರ ಅವರು. ಸಪೋಸ್ ಇನ್ ಕೇಸ್ ಯಾವರ ಗಾಡಿ ಅಪೋಸಿಟ್ ಹಿಂಗೆ ಹೊಂಟಿತ್ತು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿರಿ ಹೆಂಗೆ ಕ್ಲ್ಯಾಶ್ ಆಕ್ಕಿತ್ತು ಅಂತಂದು. ಸೊ ಹೈವೇದಾಗ ಹೋಗುವಾಗ ಮಸ್ತ್ ರೋಡ್ ಇರುತ್ತೆ. ಸೊ ನಿದ್ದೆ ಬಂದಂಗೆ ಆಗುತ್ತೆ, ಗಾಡಿ ಒಂದು ಸಮನೆ ಹೊಕ್ಕಿರುತ್ತೆ. ಸೊ 4 ವೀಲರ್ದವ್ರು ಅವರೆಲ್ಲ ನಿದ್ದೆ ಬಂದಂಗೆ ಆಕಿರುತ್ತೆ. ಭಾಳ ಕೇರ್ಫುಲ್ ಆಗಿರ್ಬೇಕು. ನೋಡಿರಿ ಆಟೋದಾಗ ಹೆಂಗೆ ಬರ್ತಾನೆ ಇವನೇ ಹತ್ತಿ. ಅದ ಈಗ ಹೈವೇದಾಗ ನಿದ್ದೆ ಬಂತಂದ್ರೆ ಇಟ್ಸ್ ಬೆಟರ್ ಟು ಗಾಡಿ ಸೈಡ್ ಹಾಕಿ ಒಂದು ಸ್ವಲ್ಪ ನಿದ್ದೆ ಮಾಡಿ ಹೋದ್ರೆ ಆತು ಚಲೋ. ನಾವು ಹಂಗೆ ಇಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೀವು ವೇಟ್ ಮಾಡೋಣ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನಿಲ್ಸೋಣ ಅಂತಂದು ಹಂಗೆ ಹೊಡೆದ್ವಿ ಅಂತಿಕೋ, ಗೊತ್ತಿಲ್ಲ ನಮ್ಗೆ ಯಾವಾಗ ತಕ್ಷಣ ನಿದ್ದೆ ಬರುತ್ತೆ. ಆ್ಯಂಡ್ ನಮಗೆ ಅಪಘಾತ ಆಗೋಕ್ಕೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಸಾಕು. ಸೊ ಮೈ ತುಂಬ ಕಣ್ಣಿರ್ಬೇಕು, ಹಂಗೆ ಗಾಡಿ ಹೊಡಿಬೇಕಾಗತ್ತಿಲ್ಲ. ಹೊಸಪೇಟೆ ಸಮೀಪ ಬಂತ. ಇಲ್ಲಿ ನೋಡ್ರಿ, ಇದು ಹೊಸಪೇಟೆ ಇನ್ನೇನು ಒಂದು 5-6 ಕಿಲೋಮೀಟ್ರ್ ಇದ್ದಾಗ ಇದು ತುಂಗಭದ್ರಾ ಡ್ಯಾಮಿಂದ ಬ್ಯಾಕ್ ವಾಟ್ರ್ ಹೆಂಗೆ ಕಾಣುತ್ತೆ ಅಂದ್ರೆ ಇದು ಸಮುದ್ರ ಕಂಡಂಗೆ ಕಾಣುತ್ತೆ. ಒಂದು ಸೈಡಿಂದ ನೋಡಿದ್ರೆ ಆ ದಂಡಿ ಕಾಣೋದೇ ಇಲ್ಲ, ಆ ಸೈಡ್ದು ಅಷ್ಟು ನೀರು. ಬ್ಯಾಕ್ ವಾಟ್ರ್ ಅಷ್ಟೊಂದು ಐತಿ. ಈಗ ಮಳೆಗಾಲದಾಗೂ ಜಗ್ ಮಳೆ ಆಗಿಬಿಟ್ಟೈತಿ.
ಬ್ಯಾಕ್ವಾಟ್ರ್ ವ್ಯೂ ನೋಡಿದ ಮೇಲೆ ನೆಕ್ಸ್ಟ್ ಬರೋದು ಟನಲ್. ಏನೋ ಒಂದು ನಮ್ಮೂರಿಂದ ಬೆಂಗಳೂರಿಗೆ ಬೆಂಗಳೂರಿಂದ ನಮ್ಮ ನೇಟಿವ್ ಪ್ಲೇಸಿಗೆ ಹೋಗುವಾಗ ಈ ದಾರ್ಯಾಗ ಈ ಟನಲ್ನಾಗ ಹೋಗೋದು ಒಂದು ಖುಷಿ ಭಾಳ ನಮಗೆ. ಲೆಫ್ಟ್ ಸೈಡ್ ಏನು ಕಾಣುತ್ತಲ್ಲ ಇದು ತುಂಗಭದ್ರಾ ಡ್ಯಾಮ ನೋಡ್ರಿ. ಆ ಕಡೆ ಹಿಂದೆ ಬ್ಯಾಕ್ ವಾಟ್ರ್ ಎಷ್ಟಿತ್ತು, ಬಟ್ ಎಲ್ಲ ಗೇಟ್ ಕ್ಲೋಸ್ ಆಗಿದ್ದರಿಂದ ಮುಂದೆ ಅಷ್ಟೊಂದು ವಾಟ್ರ್ ಇಲ್ಲ. ಹೊಸಪೇಟೆ ದಾಟಿ ಮುನಿರಾಬಾದ್ ಹತ್ರ ಸ್ವಲ್ಪ ವರ್ಕ್ ನಡೆದೈತಿ. ಇಲ್ಲೇ ಬ್ರಿಡ್ಜ್ ಕೆಲಸ, ಅದಕ್ಕೆ ಇಷ್ಟು ಟ್ರಾಫಿಕ್ ಐತಿ. ಇಲ್ಲೇ ಮುನಿರಾಬಾದ್ ಒಳಗೆ ಫೇಮಸ್ ದೇವ್ರು ಐತಿ, ಹುಲಿಗೆಮ್ಮ ದೇವ್ರು. ಸೊ ಅದಕ್ಕೆ ಇಲ್ಲೊಂದು ಕ್ರಾಸ್ ಐತಿ, ಟ್ರಾಫಿಕ್ ಭಾಳ ಆಗತ್ತಂತಂದು ಇಲ್ಲಿ ಬ್ರಿಡ್ಜ್ ಮಾಡತ್ತಾರ. ಹೊಸಪೇಟೆ ದಾಟಿ ಒಂದು 10-15 ಕಿಲೋಮೀಟ್ರ್ ಮುಂದೆ ಬಂದೆ, ಮಳೆರಾಯ ಬೆನ್ನ ಹತ್ತಿದ. ಇಲ್ಲಿ ಎಲ್ಲ ಫುಲ್ಲು ಮಳೆ ಐತಿ ಆ್ಯಂಡ್ ಮೋಡನೂ ಭಾಳ ಐತಿ ಇಲ್ಲೇ. ಟೈಮ್ ಬಂತು ನಮ್ಮದು NH ಇಂದ ಊರ ಕಡೆ ಟರ್ನ್ ತೊಗೋಬೇಕೀಗ. ಸೊ ಬೆಂಗಳೂರಿಂದ ಚಿತ್ರದುರ್ಗ, ಚಿತ್ರದುರ್ಗದಿಂದ ಹೊಸಪೇಟೆಯಿಂದ ಬೇವೂರು ಕ್ರಾಸ್ ತನಕ ಫುಲ್ ನ್ಯಾಷನಲ್ ಹೈವೇ. ಆ್ಯಂಡ್ ಇಲ್ಲಿ ಬೇವೂರು ಕ್ರಾಸಿಂದ ಲೆಫ್ಟ್ ಸೈಡ್ ತೊಗೊಂಡ್ಬಿಟ್ರೆ ಸೊ ಒಳಗಿಂದ ನಾರ್ಮಲ್ ರೂಟ್ ನಮ್ಮ ಬಾದಾಮಿಗೆ. ಇಲ್ಲಿಂದ ಯಲಬುರ್ಗದಿಂದ ಗಜೇಂದ್ರಗಡದಿಂದ ನೆಕ್ಸ್ಟ್ ನಮ್ಮ ಬಾದಾಮಿನ. ಈಗ ಗಜೇಂದ್ರಗಡ ರೀಚ್ ಆದ. ಸೊ ನೆಕ್ಸ್ಟ್ ಇಲ್ಲಿಂದ ನಮ್ಮ ಡೈರೆಕ್ಟ್ ಬಾದಾಮಿನ. ಬಟ್ ಜಸ್ಟ್ ಬಿಫೋರ್ ಬಾದಾಮಿ ಬೇಲೂರು ಬನಶಂಕರಿ ಅಂತ ಬರ್ತಾವೆ. ಬನಶಂಕರಿ ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ, ಬನಶಂಕರಿ ದೇವಿ ಗುಡಿ, ಚಾಲುಕ್ಯರ ಆರಾಧ್ಯ ದೇವತೆ. ಸೊ ಅದನ್ನು ನೋಡ್ಕೊಂಡು ನಮ್ಮ ಊರಿಗೆ ಹೋಗ್ಬಿಡೋಣ. ಇದು ಬನಶಂಕರಿ ಹತ್ರ ಮಲಪ್ರಭಾ ರಿವರ್. ಒಮ್ಮೊಮ್ಮೆ ಇಷ್ಟು ತುಂಬಿರ್ತೈತೆ ಅಂದ್ರೆ ಇದು ಈ ರೋಡ್ ಮೇಲೆ, ಬ್ರಿಡ್ಜ್ ಮೇಲೆ ನೀರು ಬಂದಿರುತ್ತೆ ನೋಡ್ರಿ. ಇದು ನವಿಲು ತೀರ್ಥ, ಸೌದತ್ತಿ ಹತ್ರ ನವಿಲು ತೀರ್ಥ ಡ್ಯಾಮ್ ಐತಿ, ಅಲ್ಲಿ ನೀರು ಬಿಟ್ಟರೆ ಬ್ರಿಡ್ಜ್ ಮೇಲೆ ನೀರು ಬರುತ್ತೆ, ಅಷ್ಟು ತುಂಬಿರುತ್ತೆ ಇದು ಒಮ್ಮೊಮ್ಮೆ. ಬನಶಂಕರಿ ರೀಚ್ ಆದೆ ನಾನು. ನೋಡ್ರಿ ಇಲ್ಲಿ ಒಮ್ಮೊಮ್ಮೆ ಗಾಡಿ ಅಲೋ ಮಾಡಿರ್ತಾರೆ, ಒಮ್ಮೊಮ್ಮೆ ಅಲೋ ಮಾಡಿರಲ್ಲ. ಬಟ್ ಇವತ್ತು ಅಲೋ ಮಾಡ್ಯಾರ. ಸೊ ಡೈರೆಕ್ಟ್ ನಾ ಗುಡಿ ಮುಂದೆ ಬಂದೆ. ಈಗ ಲೆಫ್ಟ್ ಸೈಡ್ ದೇವಿ ದರ್ಶನ ತೊಗೋಬೋದು. ರೈಟ್ ಸೈಡ್ ಹೊಂಡ, ಬನಶಂಕರಿ ಹೊಂಡ. ನಾವು ಸಣ್ಣವರಿದ್ದಾಗ ಇಲ್ಲಿ ಈ ಹೊಂಡದಾಗ ಹೆಂಗೋ ಒಂದು ಮಸುಳಿ ಬಂದುಬಿಟ್ಟಿತ್ತು. ಈ ಹೊಂಡಕ್ಕೆ ಸರಸ್ವತಿ ಹಳ್ಳ ಅಂತಂದು ಒಂದು ಅಟ್ಯಾಚ್ಡ್ ಐತಿ. ಸೊ ಹಳ್ಳದಾಗಿಂದ ಈ ಹೊಂಡಕ್ಕೆ ಮಸುಳಿ ಬಂದುಬಿಟ್ಟಿತ್ತು. ಎಸ್, ಫೈನಲಿ ರೀಚ್ಡ್ ಬಾದಾಮಿ. ಇದು ನನ್ನ ನೇಟಿವ್, ನಾ ಇಲ್ಲೇ ಹುಟ್ಟು ಬೆಳೆದಿದ್ದು. ಸೊ ಟೋಟಲ್ ಬೆಂಗಳೂರಿಂದ ಬಾದಾಮಿಗೆ ಒಂದು 470 ಕಿಲೋಮೀಟ್ರ್ ಆಗುತ್ತೆ. ನಾ ಮಾರ್ನಿಂಗ್ 6 o'clock ಬೆಂಗಳೂರು ಬಿಟ್ಟಿದ್ದೆ. ಬಾದಾಮಿಗೆ ಒಂದು 4 o'clock ಆಗಿರ್ಬೇಕು ಈವ್ನಿಂಗ್. ನಡ್ಬೇಕು, ಒಂದು ಸ್ವಲ್ಪ ರೆಸ್ಟು
ಆಮೇಲೆ ಟೀ, ಊಟ, ನಾಷ್ಟ ಭಾಳ ಸ್ಟಾಪ್ ಅದು. ಆ್ಯಂಡ್ ಮಳೆ ಒಂದು ಬಂತು, ಸೊ ಲೇಟ್ ಆಯ್ತು. ಹೆಂಗೋ ಇಲ್ಲಿ ಮಳೆ ಭಾಳ ಬಿದ್ದೈತಿ ಬಾದಾಮ್ಯಾಗ. ಸೊ ಮಳೆ ಬಂದಾಗೆಲ್ಲ ಇಲ್ಲಿ ಮೇನ್ ರಸ್ತೆ ಹತ್ರ ಒಂದು ಫಾಲ್ಸ್ ಐತಿ ನಮ್ಮ ಊರಾಗ, ಅಕ್ಕ ತಂಗಿ ಫಾಲ್ಸ್ ಅಂತಂದು. ಅದನ್ನು ನೋಡ್ಕೊಂಬರಂಬರ್ರಿ. ಪಕ್ಕ ಅದು ಈಗ ಮಳೆ ಆಗೈತಲ್ಲ, ಬೀಳ್ತಿರತ್ತೆ. ಅಲ್ಲೇನು ಗುಡ್ಡದ ಮೇಲಿಂದ ನೀರು ಬೀಳತೈತಲ್ಲ, ಅದೇ ಅಕ್ಕ ತಂಗಿ ಫಾಲ್ಸ. ಮಳೆ ಭಾಳ ಜಿಟಿ ಜಿಟಿ ಐತಲ್ಲ, ಅದಕ್ಕೆ ಅಷ್ಟು ಸ್ಟ್ರಾಂಗ್ ಇಲ್ಲ ಫಾಲ್ಸ. ಒಂದು ವೇಳೆ ಜೋರು ಮಳೆ ಇತ್ತಂದ್ರೆ ಮಸ್ತ್ ಬೀಳ್ತಿತ್ತು. ಸೊ ನೋಡಿರಿ, ನಾ ಬೆಂಗಳೂರಿಂದ ಬಾದಾಮಿ ಬಂದೆ. ಈ ವಾಟರ್ಫಾಲ್ ನನಗೆ ವೆಲ್ಕಮ್ ಮಾಡುತ್ತೆ ನಮ್ಮ ನೇಟಿವ್ ಬರುತ್ತಲೆ. ಥ್ಯಾಂಕ್ ಯು, ಲವ್ ಯು ಬಾದಾಮಿ. ಇದೇ ನನ್ನ ಲೆಫ್ಟ್ ಸೈಡ್ ವಾಟರ್ ಐತಲ್ಲ, ಇದು ಬಾದಾಮಿ ಹೊಂಡ ಅಂತಾರೆ, ಇಲ್ಲಾಂದ್ರೆ ಅಗಸ್ತ್ಯ ಲೇಕು ಅಂತಾರೆ ಇದಕ್ಕೆ. ನನ್ನ ರೈಟಿಗೆ ಇರೋದೆಲ್ಲ ಮ್ಯೂಸಿಯಮ್ಮ, ಆ್ಯಂಡ್ ಹೊಂಡ ದಾಟಿ ಲೆಫ್ಟ್ ಸೈಡಿಗೆ ಇರೋದೆಲ್ಲ ಮೇನ್ ಬಸ್ತಿ. ನಿನ್ನ ಫಸ್ಟ್ ಭೇಟಿಯಾಗಿದ್ದು ನೋಡಿ. ಈಗ ಬಾದಾಮಿ ಬಂದು ಮುಟ್ಟ್ಯಾನ್ರಿ, ಯಾರು ಏನು ಟೆನ್ಷನ್ ತಗೋಬೇಡ್ರಿ. ಅವನ ಯಾಕ್ಸು ಇದ್ದವರು ಬದ್ದವರು ಯಾರು ತಗೋಬೇಡ್ರಿ, ಅವನಿಲ್ಲ ಅವನ ಬಂದಾನ್ರಿ, ಬಾದಾಮಿ ಮುಟ್ಟ್ಯಾನ. ಇವ್ನ ಬೆಟ್ಟೆ ಹಾಕಿ ಬಂದಿ ನೋಡ್ರಿ. ನಾ ಈಗ ನೀವ್ರಿ ನಾ ಇರ್ತಾರ ಇಲ್ಲ ಅನ್ಕೊಂಡಿದ್ದೆ. ನಾ ಹಿಂದಿಲ್ಲ ಅದನ್ನ ಇದನ್ನ ರಿಬ್ ಇದನ್ನ ನೋಡಿ ಇವನ ಬಂದ ಇಲ್ಲಿಗೆ ಬಂದು ಅಂತಂದೆ ನಾನು. ನಾ ಗುರುತು ಹಿಡಿತಾರಿಲ್ಲ ಅಂತ ಅನ್ಕೊಂಡಿದ್ದೆ. ಗಾಡಿ ಸೌಂಡ್ ಬರ್ತಾ ಬಂತು, ಬಂದ್ರಿ ನಿಮ್ ಸಾಹೇಬ್ರ ಅಂತಂದ್ರು. ಹೊಸಪೇಟೆ ತನ ಬಿಸಿಲಿದ್ರಿ, ಹೊಸಪೇಟಿಂದ ಮಳಿ ಚಲೋ ಆಯ್ತು. ಇದು ಪೂರ ವಿಡಿಯೋ ರೆಕಾರ್ಡ್ ಮಾಡ್ಬೇಕಂದ್ರೆ ಮುಂದೆ. ಹಾ, ಪೂರ ಚಲೋನ ಐತ್ರಿ ಇದೀಗ. ನನ್ನ ದೋಸ್ತ ಹಿರನ್ ಅಂತಂದು ಅವಾಗ ಸರ್ಪ್ರೈಸ್ ಕೊಡಕ್ಕೆ ಹೋದೆ ನಾನು. ಬಟ್ ಅವ ನನ್ನ ಗಾಡಿ ಆಮೇಲೆ ಹಿಂದಿನ ಬ್ಯಾಗ್ ನೋಡಿ ಗುರುತು ಹಿಡಿದ್ಬಿಟ್ಟ ನಾನೇ ಅಂತಂದು. ಬರ್ರಿ, ಬಾದಾಮಿಗೆ ಬಂದು ಭಾಳ ಹೊತ್ತಾತು. ಬಾದಾಮಿಗೆ ಬಂದು ವಾಟರ್ ಫಾಲ್ಸ್ ನೋಡಿದ್ವಿ, ಆ್ಯಂಡ್ ನಮ್ಮಿಬ್ಬರನ್ನ ದೋಸ್ತರನ್ನ ಭೇಟಿಯಾದ್ವಿ. ನೆಕ್ಸ್ಟ್ ಸೀದಾ ನಮ್ಮ ಮನೆಗೆ ಹೋಗೋಣ. ಫೈನಲಿ ಬಂತು ನನ್ನ ಮನೆ, ನನ್ನ ಅರಮನೆ. ರೀಚ್ ಆದೆ ನಾನು ನಮ್ಮ ಮನೆಗೆ. ನನಗಂತೂ ಭಾಳ ಖುಷಿ ಆಗತೈತಿ ಈಗ. ಈಗ ಬಂದೀನಿ ರೀ. ಆರಾಮದಿರಿ?
ನಮ್ಮ ಮನೆ ನೋಡ್ರಿ ಫೈನಲಿ ರೀಚ್ಡ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.